BA 5ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ನಾನು ಇವತ್ತು ನಿಮಗೆ ಪೇಪರ್ 2 ಅಂದರೆ 2ನೇ ಪತ್ರಿಕೆ ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ಅರ್ಥಶಾಸ್ತ್ರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾಹಿತಿಯನ್ನು ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸ್ನಲ್ಲಿ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನೀವು ಫಸ್ಟ್ ಇದರಲ್ಲಿ ನೋಡ್ತಾ ಇದ್ದೀರಿ ನನ್ನ ಒಂದು ಪರಿಚಯ. ನನ್ನ ಹೆಸರು ಡಾಕ್ಟರ್ PM ಯಾದವಾಡ್, ನಿಮ್ಮ ಉಪನ್ಯಾಸಕ. ಈ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನೀವು ಮೊದಲನೇ ಸ್ಲೈಡ್ ನೋಡ್ತಾ ಇದ್ದೀರಿ ಪೇಪರ್ 2 ಪತ್ರಿಕೆ ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್, ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತಿದೆ. ಅದೇ ರೀತಿಯಾಗಿ ಎರಡನೆಯ ಒಂದು ಸ್ಲೈಡ್ನಲ್ಲಿ ನೀವು ನೋಡಬಹುದು, ಅಲ್ಲಿ BA 5th ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ, BA 5ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಪೇಪರ್ 2 ಅರ್ಥಶಾಸ್ತ್ರದ ಪತ್ರಿಕೆ 2 ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿಯ ಅರ್ಥಶಾಸ್ತ್ರ ಅಂತ ಇದೆ. ಈ ಒಂದು ಅಭಿವೃದ್ಧಿಯ ಅರ್ಥಶಾಸ್ತ್ರ ಇದನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು? ಅದೇ ರೀತಿಯಾಗಿ ಹೇಗೆ ನೀವು ವಿಶಾಲಾತ್ಮಕ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ, ಅದೇ ರೀತಿಯಾಗಿ ಅಭಿವೃದ್ಧಿ ಅರ್ಥಶಾಸ್ತ್ರವನ್ನು ಸಹ ಅಧ್ಯಯನ ಮಾಡಬೇಕಾದರೆ ಅಲ್ಲಿ ಕೆಲವೊಂದು ಉದ್ದೇಶಗಳಿದ್ದಾವೆ, ಆಬ್ಜೆಕ್ಟಿವ್ ಇದ್ದಾವೆ. ವಾಟ್ ಆರ್ ದ ಆಬ್ಜೆಕ್ಟಿವ್ ಟು ಲರ್ನ್ ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್? ಹಿಯರ್ ದ ಫಸ್ಟ್ ಒನ್ ಈಸ್ ಟು ಕ್ಲಾರಿಫೈ ದ ಕನ್ಸೆಪ್ಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಈ ಒಂದು ಅಭಿವೃದ್ಧಿಯ ಮತ್ತು ಬೆಳವಣಿಗೆ ಕುರಿತು ಈ ಒಂದು ವಿಶೇಷವಾದಂತಹ ಒಂದು ಪರಿಭಾವನೆಗಳನ್ನು ತಿಳಿದುಕೊಳ್ಳುವುದಾಗಿದೆ. ಅದೇ ರೀತಿಯಾಗಿ ಟು ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಥಿಯರೀಸ್ ಆಫ್ ಡೆವಲಪ್ಮೆಂಟ್. ಈ ಒಂದು ಆರ್ಥಿಕ ಅಭಿವೃದ್ಧಿ, ಅದೇ ರೀತಿಯಾಗಿ ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ತತ್ವಗಳನ್ನು ಸಹ ತಿಳಿದುಕೊಳ್ಳುವ ಒಂದು ಉದ್ದೇಶವನ್ನು ಇದು ಒಳಗೊಂಡಿದೆ. ಅಂಡ್ ಟು ಪ್ರೊವೈಡ್ ಅ ಸೂಟೇಬಲ್ ಮಾಡೆಲ್ ಫಾರ್ ಇಂಡಿಯಾಸ್ ಎಕನಾಮಿಕ್ ಡೆವಲಪ್ಮೆಂಟ್. ಅದೇ ರೀತಿಯಾಗಿ ಭಾರತ ದೇಶದ ಈ ಒಂದು ಆರ್ಥಿಕ ಅಭಿವೃದ್ಧಿ ಅದರ ಕುರಿತು ಒಂದು ಯೋಗ್ಯವಾದಂತಹ ಒಂದು ನಮೂನೆಯನ್ನು ಸಹ ಅಥವಾ ಒಂದು ಮಾದರಿಯನ್ನು ಸಹ ನಾವು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಆದ್ದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಈ ಒಂದು ಅಭಿವೃದ್ಧಿಯ ಅರ್ಥಶಾಸ್ತ್ರದ ಕುರಿತು ಈ ಒಂದು ಅಧ್ಯಯನವನ್ನು ಮಾಡಬೇಕು. ಈ ಒಂದು ಮೊದಲನೆಯ ಒಂದು ಭಾಗದಲ್ಲಿ ನೋಡ್ತಾ ಇದ್ದೀರಿ, ಅಂದರೆ ಮೊದಲನೆಯ ಅಧ್ಯಾಯದ ಒಂದು ಹೆಡ್ಡಿಂಗು. ದ ಫಸ್ಟ್ ಚಾಪ್ಟರ್ ಈಸ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಎಕನಾಮಿಕ್ ಗ್ರೋತ್, ಅಂದರೆ ಈ ಒಂದು ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ. Here you are going to learn what are the contents of first chapter. Here the first chapter includes meaning, determinants of economic development, economic and non-economic factors, human development indexes like PQLI, HDI. ಈ ಒಂದು ಮೊದಲನೇ ಅಧ್ಯಾಯ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ಇದೆ. ಇಲ್ಲಿ ನೀವು ಮೊದಲನೆಯ ಒಂದು ಕಂಟೆಂಟ್ ಅನ್ನು ಏನು ಅರ್ಥ ಮಾಡಿಕೊಳ್ತೀರಿ ಅಂದರೆ ಆರ್ಥಿಕ ಅಭಿವೃದ್ಧಿಯ ಒಂದು ಅರ್ಥ ವಿವರಣೆ. ಅದೇ ರೀತಿಯಾಗಿ ಈ ಒಂದು ಎರಡನೆಯ ಒಂದು ಇದರಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ. ಮೂರನೆಯ ಒಂದು ಕಂಟೆಂಟ್ ಅಲ್ಲಿ ಬರತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಯ ನಿರ್ಧಾರಕಗಳು. ಈ ಒಂದು ಆರ್ಥಿಕ ಅಭಿವೃದ್ಧಿಯ ನಿರ್ಧಾರಕಗಳು ಯಾವುದಂದ್ರೆ ವಾಟ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಇಲ್ಲಿ ವಿಶೇಷವಾಗಿ ಹೇಳ್ತಿದ್ದೀವಿ ಈ ಒಂದು ಎಕನಾಮಿಕ್ ಫ್ಯಾಕ್ಟರ್ಸ್ ಅಂಡ್ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್, ಅಂದರೆ ಆರ್ಥಿಕ ಅಂಶಗಳು ಮತ್ತು ಆರ್ಥಿಕೇತರ ಅಂಶಗಳು. ಅದೇ ರೀತಿಯಾಗಿ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ HDI ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಮತ್ತೊಂದು ಪ್ರಮುಖವಾದ ಒಂದು ಕಂಟೆಂಟ್ ಇಲ್ಲಿ ಬರ್ತದೆ PQLI, ಅಂದರೆ ಈ ಒಂದು ಜೀವನದ ಭೌತಿಕ ಗುಣಮಟ್ಟದ ಸೂಚ್ಯಂಕ, ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್. ಈ ರೀತಿಯಾಗಿ ಈ ಒಂದು ಅಧ್ಯಾಯ 5 ಈ ಒಂದು ಕಂಟೆಂಟ್ಗಳನ್ನು ಒಳಗೊಂಡಿದೆ. ಇನ್ನು ಅಧ್ಯಾಯ 2ರಲ್ಲಿ ನೋಡ್ತಾ ಇದ್ದೀವಿ ಆಬ್ಸ್ಟಾಕಲ್ಸ್ ಟು ಎಕನಾಮಿಕ್ ಡೆವಲಪ್ಮೆಂಟ್. ಇದು ಒಂದು ಹೆಡ್ಡಿಂಗ್, ಅಧ್ಯಾಯ 2 ಒಂದು ಹೆಡ್ಡಿಂಗ್, ಅಂದರೆ ಆರ್ಥಿಕ ಅಭಿವೃದ್ಧಿಯ ತೊಡಕುಗಳು. ಇದು ಅಧ್ಯಾಯ 2. ಅಧ್ಯಾಯ 2ರಲ್ಲಿ ನೀವು ನೋಡಬಹುದು ಈ ಒಂದು ವಿಷಯ ಸರ್ಕಲ್ ಆಫ್ ಪಾವರ್ಟಿ, ಅಂದರೆ ಬಡತನದ ವಿಷವರ್ತುಲವನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಅದೇ ರೀತಿಯಾಗಿ ಎರಡನೆಯ ಒಂದು ಕಂಟೆಂಟು ಏನು ಬರ್ತದೆ ಅಂದರೆ ಲೋ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್, ಕಡಿಮೆ ಬಂಡವಾಳದ ಶೇಖರಣೆ. ಅದೇ ರೀತಿಯಾಗಿ ಮೂರನೆಯ ಒಂದು ಸಂಗತಿ ಅಥವಾ ಕಂಟೆಂಟ್ ಅನ್ನು ಏನು ಕಲಿತಾರೆ ಅಂದರೆ ಇಲ್ಲಿ ಸೋಷಿಯೋ ಕಲ್ಚರಲ್ ಕನ್ಸ್ಟ್ರೇಂಟ್ಸ್, ಅಂದರೆ ಸಾಮಾಜಿಕ ಸಾಂಸ್ಕೃತಿಕ ನಿರ್ಬಂಧಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಅಗ್ರಿಕಲ್ಚರಲ್ ಕನ್ಸ್ಟ್ರೇಂಟ್ಸ್, ಅಂದರೆ ಕೃಷಿಯ ನಿರ್ಬಂಧಗಳು. ಮತ್ತು ಮುಂದಿನ ಒಂದು ಕಂಟೆಂಟದಲ್ಲಿ ಹ್ಯೂಮನ್ ರಿಸೋರ್ಸ್ ಕನ್ಸ್ಟ್ರೇಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿಗಳು. ಅದೇ ರೀತಿಯಾಗಿ ಮತ್ತೊಂದು ಕಂಟೆಂಟ್ ಅನ್ನು ಈ ಒಂದು ಭಾಗದಲ್ಲಿ ಅಧ್ಯಯನ ಮಾಡ್ತಾರೆ, ಅದೇನೆಂದರೆ ಫಾರಿನ್ ಎಕ್ಸ್ಚೇಂಜ್ ಕನ್ಸ್ಟೆಂಟ್, ವಿದೇಶಿ ವಿನಿಮಯ ನಿರ್ಬಂಧಗಳು.
ಮತ್ತು ಕೊನೆಯ ಒಂದು ಕಂಟೆಂಟ್ ಇಲ್ಲಿ ಬರತಕ್ಕಂಥದ್ದು ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಅಂದರೆ ನಿರಂತರ ಅಭಿವೃದ್ಧಿ, ಪರಿಪೂರ್ಣ ಅಭಿವೃದ್ಧಿ ಅಥವಾ ಸಂಪೂರ್ಣ ಅಭಿವೃದ್ಧಿ. ಸೊ ಈ ರೀತಿಯಾಗಿ ಅಧ್ಯಾಯ 2 ಈ ಒಂದು ಸಿಲೆಬಸ್ ಅನ್ನು ನೀವು ನೋಡಬಹುದು. ಇನ್ನು ಅಧ್ಯಾಯ 3ರಲ್ಲಿ ಯಾವ ಯಾವ ರೀತಿಯ ಕಂಟೆಂಟ್ ಅನ್ನು ಒಳಗೊಂಡಿದೆ. ಅಧ್ಯಾಯ 3 ಹೆಡ್ಡಿಂಗ್ ಏನಂದ್ರೆ ಥಿಯರೀಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತಗಳು. ಇಲ್ಲಿ ನೀವು ನೋಡಬಹುದು ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತಗಳು. ಇದು 3ನೆಯ ಚಾಪ್ಟರ್ ಅಥವಾ 3ನೆಯ ಒಂದು ಅಧ್ಯಾಯ. ಇಲ್ಲಿ ನೀವು ಮುಖ್ಯವಾಗಿ 3 ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ತೀರಿ. ಸೊ ಇಲ್ಲಿ ಮೊದಲನೇದಾಗಿ ಆಡಮ್ ಸ್ಮಿತ್ ರವರ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತ, ಅಂದರೆ ಆಡಮ್ ಸ್ಮಿತ್ ರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಅಂತೀವಿ ಆಡಮ್ ಸ್ಮಿತ್ಸ್ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಅದೇ ರೀತಿಯಾಗಿ ಎರಡನೇದು ಯಾವುದಂದ್ರೆ ರಿಕಾರ್ಡ್ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಈ ಒಂದು ಡೇವಿಡ್ ರಿಕಾರ್ಡ್ ಅವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತ. ಮತ್ತು ಇಲ್ಲಿ 3ನೇದ್ದು ಕಾರ್ಲ್ ಮಾರ್ಕ್ಸ್ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಈ ಒಂದು ಕಾರ್ಲ್ ಮಾರ್ಕ್ಸ್ ರವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತ. ಸೊ ಈ ರೀತಿಯಾಗಿ ಒಟ್ಟು ನೀವು 3 ಸಿದ್ಧಾಂತಗಳನ್ನು ಈ ಒಂದು ಭಾಗದಲ್ಲಿ ಅಧ್ಯಯನ ಮಾಡ್ತೀರಿ. ಇನ್ನು ಅಧ್ಯಾಯ 4ರ ಒಂದು ಸಿಲೆಬಸ್ ಏನಿದೆ, ಅಧ್ಯಾಯ 4ರಲ್ಲಿ ಯಾವ ರೀತಿಯ ಘಟಕಗಳನ್ನ ಕಂಟೆಂಟ್ಗಳನ್ನ ಇದು ಒಳಗೊಂಡಿದೆ. ಅಧ್ಯಾಯ 4 ಯಾವುದಂದ್ರೆ ಥಿಯರೀಸ್ ಆಫ್ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆಯ ತಂತ್ರಗಳು. ಇಲ್ಲಿ ಮುಖ್ಯವಾಗಿ ಏನೇನು ನೀವು ಯಾವ ರೀತಿಯ ಕಂಟೆಂಟ್ಗಳನ್ನ ಇಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಇಲ್ಲಿ ಮೊದಲನೇದಾಗಿ ರೋಸ್ಟೋಸ್ ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೋತ್, ಅಂದರೆ ರೋಸ್ಟೋ ಅವರ ಆರ್ಥಿಕ ಬೆಳವಣಿಗೆಯ ಹಂತಗಳು, ರೋಸ್ಟರ್ ಅವರ ಆರ್ಥಿಕ ಬೆಳವಣಿಗೆಯ ಹಂತಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಕಂಟೆಂಟ್ದಲ್ಲಿ ನೀವು ದ ಡಾಕ್ಟ್ರಿನ್ ಆಫ್ ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್, ಸಮತೋಲನ ಈ ಒಂದು ಬೆಳವಣಿಗೆಯ ಒಂದು ಸಿದ್ಧಾಂತ. ಅದೇ ರೀತಿಯಾಗಿ ಅಸಮತೋಲನ ಈ ಒಂದು ಬೆಳವಣಿಗೆಯ ಸಿದ್ಧಾಂತಗಳನ್ನು ಇಲ್ಲಿ ಅಧ್ಯಯನ ಮಾಡ್ತಾರೆ ಅಂತ ಹೇಳಬಹುದು. ಸೊ ಇಲ್ಲಿ ಸಮತೂಕದ ಬೆಳವಣಿಗೆ ಒಂದು ಅರ್ಥ ಏನು ಹೇಳ್ತದ, ಸಮತೂಕದ ಬೆಳವಣಿಗೆ ಒಂದು ಅಗತ್ಯ ಸ್ಥಿತಿಗತಿಗಳು ಯಾವುದು. ಸೊ ಈ ರೀತಿಯಾಗಿ ಈ ಸಂಗತಿಗಳನ್ನು ಸಹ ಈ ಒಂದು ಅಧ್ಯಾಯ 4ರಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಇನ್ನು ಅದೇ ರೀತಿಯಾಗಿ ಅಧ್ಯಾಯ 5. ಸೊ ಈ ಒಂದು ಅಧ್ಯಾಯ 5ರಲ್ಲಿ ಅಧ್ಯಾಯ 5ರ ಒಂದು ಹೆಡ್ಡಿಂಗ್ ಏನಂದ್ರೆ ಈ ಒಂದು ವಾಟ್ ಆರ್ ದ ಮೀಜರ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಅಧ್ಯಾಯ 5 ಮೀಜರ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಈ ಒಂದು ಆರ್ಥಿಕ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕೊಡುಗೆ ಅಥವಾ ಯಾವ ರೀತಿಯ ಒಂದು ಅಳತೆಗಳು ಇದಾವೆ ಅಥವಾ ಮಾಪನಗಳಿದಾವೆ ಅಥವಾ ಕೊಡುಗೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಬಹುದು. ಸೊ ಇಲ್ಲಿ ವಿಶೇಷವಾಗಿ ಕ್ಯಾಪಿಟಲ್ ಫಾರ್ಮೇಷನ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಈ ಒಂದು ಬಂಡವಾಳ ಶೇಖರಣೆ ಮತ್ತು ಆರ್ಥಿಕ ಅಭಿವೃದ್ಧಿ. ಸೊ ಇದನ್ನ ಒಂದು ಕಂಟೆಂಟ್ ಅನ್ನ ಅಧ್ಯಯನ ಮಾಡ್ತೀರಿ. ಅದೇ ರೀತಿಯಾಗಿ ಎರಡನೇದು ಇಲ್ಲಿ ರೋಲ್ ಆಫ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಈ ಒಂದು ರೋಲ್ ಆಫ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ಮತ್ತು ಕೈಗಾರಿಕೆಯ ಒಂದು ಪಾತ್ರ. ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ಮತ್ತು ಕೈಗಾರಿಕೆಯ ಪಾತ್ರ, ಇದು ಎರಡನೇ ಕಂಟೆಂಟ್. ಇನ್ನು ಅದೇ ರೀತಿಯಾಗಿ 3ನೇ ಕಂಟೆಂಟ್ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ ಮತ್ತು ಮಾನವ ಸಂಪನ್ಮೂಲಗಳು, ಇದು 3ನೇ ಕಂಟೆಂಟ್ ಇದೆ. ಅದೇ ರೀತಿಯಾಗಿ 4ನೇ ಒಂದು ಕಂಟೆಂಟ್ ಯಾವುದಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇಲ್ಲಿ ವಿದೇಶಿ ವ್ಯಾಪಾರ ಅಥವಾ ವಿದೇಶಿ ನೇರ ಹೂಡಿಕೆ ಅಂತ ಹೇಳ್ತೀವಿ. ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಈ ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆ ಮತ್ತು ಆರ್ಥಿಕ ಅಭಿವೃದ್ಧಿ. ಸೊ ಈ ರೀತಿಯಾಗಿ ನೀವು 4 ಕಂಟೆಂಟ್ಗಳನ್ನು ಈ ಒಂದು ಅಧ್ಯಾಯ 5ರ ಒಂದು ಸಿಲೆಬಸ್ನಲ್ಲಿ ಅಧ್ಯಯನ ಮಾಡ್ತೀರಿ. ಇನ್ನು ನೆಕ್ಸ್ಟ್ ಸ್ಲೈಡ್, ಇದೇ ಸ್ಲೈಡ್ದಲ್ಲಿ ನೋಡಬಹುದು ಕೆಳಗಡೆ ಈ ಒಂದು ಸಿಲೆಬಸ್ದ ಅಧ್ಯಾಯ 5 ಏನು ಕೊಟ್ಟಿರಲ್ಲ ಅದರ ಕೆಳಗಡೆ ಆ ಒಂದು ಇದರಲ್ಲಿ ನೋಡ್ರಿ ಯಾವ ಬುಕ್ಗಳನ್ನು ನೀವು ಇಲ್ಲಿ ರೆಫರ್ ಮಾಡಬೇಕು. ರೆಫರೆನ್ಸ್ ಬುಕ್ಸ್, ವಾಟ್ ಆರ್ ದ ರೆಫರೆನ್ಸ್ ಬುಕ್ಸ್? So here the first reference book you have to refer is the Economics of Development, written by our author is M.L. Gingan. So M.L. Gingan ಅವರು ಬರೆದಂತಹ The Economics of Development. ಅದೇ ರೀತಿಯಾಗಿ ಎರಡನೆಯ ಒಂದು ಇಲ್ಲಿ ಬುಕ್ ಯಾವುದನ್ನು ರೆಫರ್ ಮಾಡಬೇಕಂದ್ರೆ ಥಿಯರೀಸ್ ಅಂಡ್ ಮಾಡೆಲ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್. ಆಥರ್ ನೇಮ್ ಇಸ್ ಡಾಕ್ಟರ್ O.S. ಶ್ರೀವಾಸ್ತವ. ಈ ಒಂದು ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ತತ್ವಗಳು ಮತ್ತು ಸಿದ್ಧಾಂತಗಳು.
ಸೊ ಇದನ್ನ ಬರೆದಂತಹ ಈ ಆಥರು ಲೇಖಕರು ಡಾಕ್ಟರ್ OS ಶ್ರೀವಾಸ್ತವ್. ಅದೇ ರೀತಿಯಾಗಿ ಮೂರನೆಯ ಒಂದು ರೆಫರೆನ್ಸ್ ಹಿಸ್ಟರಿ ಆಫ್ ಎಕನಾಮಿಕ್ ಥಾಟ್ ರಿಟನ್ ಬೈ ಲೋಕನಾಥನ್. ಸೊ ಲೋಕನಾಥನ್ ಅವರು ಬರೆದಂತಹ ಈ ಒಂದು ಆರ್ಥಿಕ ಚಿಂತನೆ ಅಥವಾ ಆರ್ಥಿಕ ಈ ಒಂದು ಚಿಂತನೆಯ ಒಂದು ಇತಿಹಾಸ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ನಾಲ್ಕನೆಯ ಒಂದು ಇಲ್ಲಿ ಬುಕ್ ಬರ್ತದೆ, ಅದು ಯಾವುದಂದ್ರೆ ಎರಿಕ್ ರೋಲ್ ಅವರು ಬರೆದಂತಹ ಹಿಸ್ಟರಿ ಆಫ್ ಎಕನಾಮಿಕ್ ಥಾಟ್, ಈ ಒಂದು ಆರ್ಥಿಕ ಚಿಂತನೆಯ ಈ ಒಂದು ಇತಿಹಾಸ. ಸೊ ಇವರು ಎರಿಕ್ ಮತ್ತು ರೋಲ್ ಅವರು ಬರೆದಂತಹದ್ದು. ಅದೇ ರೀತಿಯಾಗಿ ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ಅರ್ಥಶಾಸ್ತ್ರ, ಇದು KD ಬಸವ ಅವರು ಬರೆದಂತಹ ಒಂದು ಕನ್ನಡ ಮಾಧ್ಯಮದ ಪುಸ್ತಕ ಅಥವಾ ಟೆಕ್ಸ್ಟ್ ಬುಕ್. ಅದೇ ರೀತಿಯಾಗಿ K ಶ್ರೀವಾಸ್ತವ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತ ಕನ್ನಡ ಮಾಧ್ಯಮದಲ್ಲಿ K ಶ್ರೀವಾಸ್ತವ ಅವರು ಬರೆದಿದ್ದಾರೆ. ಸೊ ಈ ರೀತಿಯಾಗಿ ಒಟ್ಟು ನೀವು ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಬುಕ್ಗಳನ್ನು ಈಗಾಗಲೇ ಹೇಳಿದಂತಹ ಈ ಒಂದು ಬುಕ್ಗಳನ್ನು ರೆಫರೆನ್ಸ್ಗಳನ್ನು ನೀವು ಅಧ್ಯಯನಕ್ಕಾಗಿ ಅಳವಡಿಸಿಕೊಳ್ಬೇಕು ಅಥವಾ ಉಪಯೋಗ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಇನ್ನೊಂದು ಬುಕ್ ಇದೆ, ಅಭಿವೃದ್ಧಿ ಅರ್ಥಶಾಸ್ತ್ರ, ಕನ್ನಡ ಮಾಧ್ಯಮದಲ್ಲಿ K ಶಿವಚಿತ್ತಪ್ಪ ಅವರು ಬರೆದಿದ್ದಾರೆ. ಸೊ ಇವು ಸಹ ಈ ಒಂದು ಸಿಲೆಬಸ್ಗೆ ಅನುಗುಣವಾಗಿರತಕ್ಕಂತಹ ಕನ್ನಡ ಮಾಧ್ಯಮದಲ್ಲಿರತಕ್ಕಂತಹ ಬುಕ್ಸ್. ಅದೇ ರೀತಿಯಾಗಿ KD ಬಸವ, ಇವು ಸಹ ಸಿಲೆಬಸ್ ಅನುಗುಣವಾಗಿ ಬರೆದಂತಹ ಈ ಒಂದು ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಇವುಗಳನ್ನು ನೀವು ಪಠ್ಯಗಳನ್ನು ನೀವು ಅಧ್ಯಯನ ಮಾಡಲು ಬಳಸಿಕೊಳ್ಳಬೇಕು. ಸೊ ಅದೇ ರೀತಿಯಾಗಿ ಇಂಗ್ಲಿಷ್ನಲ್ಲೂ ಹೇಳಿದ್ದೀನಿ, ML ಜಿಂಗನ್ ಅವರು ಬರೆದಂತಹ ಈ ಒಂದು ಟೆಕ್ಸ್ಟ್ ಬುಕ್ ಅತ್ಯುತ್ತಮವಾದಂಥದ್ದು. ಸೊ ಈ ಒಂದು ಅಭಿವೃದ್ಧಿಯ ಅರ್ಥಶಾಸ್ತ್ರ ಇದು ಸಹ ಒಂದು ಅತ್ಯುತ್ತಮವಾದಂಥ ಒಂದು ಇಂಗ್ಲಿಷ್ ಮಾಧ್ಯಮದ ಒಂದು ಟೆಕ್ಸ್ಟ್ ಬುಕ್ ಇದೆ. ಅದೇ ರೀತಿಯಾಗಿ ಡಾಕ್ಟರ್ OS ಶ್ರೀವಾಸ್ತವ್, ಸೊ ಅವರು ಬರೆದಂತಹ ಒಂದು ಇಂಗ್ಲಿಷ್ ಮಾಧ್ಯಮ. ಸೊ ಈ ರೀತಿಯಾಗಿ ನೀವು ಈ ಒಂದು ಪಠ್ಯ ಪುಸ್ತಕಗಳನ್ನು ಅಥವಾ ಈ ರೀತಿಯ ಒಂದು ರೆಫರೆನ್ಸ್ ಬುಕ್ಗಳನ್ನು ನೀವು ಈ ಒಂದು ಅಧ್ಯಯನಕ್ಕೆ ಉಪಯೋಗ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ನೋಟ್ಸ್ ಬೇಕಾದರೆ, ಹೆಚ್ಚಿನ ಒಂದು ಆಳವಾದ ಒಂದು ಅಧ್ಯಯನ ಮಾಡಿಕೊಳ್ಳಬೇಕಾದರೆ ಈ ಟೆಕ್ಸ್ಟ್ ಬುಕ್ಗಳನ್ನು ಅಥವಾ ಈ ರೆಫರೆನ್ಸ್ ಬುಕ್ಗಳನ್ನು ಪಠ್ಯಗಳನ್ನು ನೀವು ಅಧ್ಯಯನಕ್ಕೆ ಉಪಯೋಗಿಸಿಕೊಳ್ಳಬೇಕು. ಇನ್ನು ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಮುಂದಿನ ಸ್ಲೈಡ್ನಲ್ಲಿ ನಾನೇ ಬಿಟ್ಟಿದ್ದೀನಿ. ಸೊ ಈ ಒಂದು ಸಿಲೆಬಸ್ನಲ್ಲಿ ಇರತಕ್ಕಂಥ ಎಲ್ಲ ಕಂಟೆಂಟ್ಗಳು ಕನ್ನಡ ಮಾಧ್ಯಮದಲ್ಲಿ. ಸೊ ಈಗಾಗಲೇ ನಾನು ಅವುಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೀನಿ, ಅದನ್ನೇ ನೀವು ಈಗ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡಬಹುದು. ಸೊ ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡೂ ಮಾಧ್ಯಮದಲ್ಲಿ ಸಿಲೆಬಸ್ ಅನ್ನು ನಾನು ನಿಮಗೆ ಹೇಳ್ತಾ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದನ್ನು ಸ್ಲೈಡ್ನಲ್ಲೂ ಸಹ ಪ್ರದರ್ಶನ ಮಾಡಿದ್ದೀನಿ. ಇನ್ನು ಮುಂದಿನ ಸ್ಲೈಡ್ನಲ್ಲಿ ನೋಡಬಹುದು, ಅಲ್ಲಿ ಮುಖ್ಯವಾಗಿ ಈ ಒಂದು ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಈ ಒಂದು ಆಂತರಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸೆಮಿಸ್ಟರ್ ಎಕ್ಸಾಮಿನೇಷನ್ ಅಂಡ್ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್. ಸೊ ಇಲ್ಲಿ ನೋಡಬಹುದು, ಮೊದಲನೇ ಇಲ್ಲಿ ಒಂದು ಅಂಶವನ್ನು ನಾನು ಹೇಳಿದ್ದೀನಿ. ಸೊ ದ ಫಸ್ಟ್ ಫ್ಯಾಕ್ಟರ್ ದಟ್ ಅಬೌಟ್ ಥಿಯರಿ ದಟ್ ವಿಲ್ ಕ್ಯಾರಿ 80 ಮಾರ್ಕ್ಸ್, ದಟ್ ಈಸ್ ಫಾರ್ ಯುವರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ಸೊ ಈ ಒಂದು ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಥಿಯರಿ ಇದು 80 ಅಂಕಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಆಂತರಿಕ ಅಂಕಗಳ ಪರೀಕ್ಷೆ ಇದು 20 ಅಂಕಗಳನ್ನು ಒಳಗೊಂಡಿರ್ತದೆ. ಸೊ ಒಟ್ಟು 80 + 20 = 100 ಅಂಕಗಳು. ಸೊ ಈ ರೀತಿಯಾಗಿ ನಿಮ್ಮ ಅಭಿವೃದ್ಧಿ ಅರ್ಥಶಾಸ್ತ್ರ 100 ಅಂಕಗಳ ಒಂದು ಪತ್ರಿಕೆಯಾಗಿದೆ. ಥಿಯರಿ 80 ಅಂಕಗಳು ಮತ್ತು ಅದೇ ರೀತಿಯಾಗಿ ಆಂತರಿಕ ಅಂಕಗಳಲ್ಲಿ 20. ಸೊ ಒಟ್ಟು 100 ಅಂಕಗಳು. ಇನ್ನು ಈ ಒಂದು ಸೆಮಿಸ್ಟರ್ ಎಕ್ಸಾಮ್ದ ಈ ಒಂದು ಪ್ರಶ್ನೆ ಪತ್ರಿಕೆಯ ನಮೂನೆ ಮಾಡೆಲ್ ಯಾವ ರೀತಿಯಾಗಿರ್ತದೆ. ಸೊ ಈ ಒಂದು ಮಾಡೆಲ್ನಲ್ಲಿ ನೀವು ನೋಡಬಹುದು, ಈ ಒಂದು ಸ್ಲೈಡ್ನಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ಅಂತ 4 ವಿಭಾಗಗಳನ್ನು ತೋರಿಸಲಾಗಿದೆ. ಸೆಕ್ಷನ್ ಎ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇಲ್ಲಿ ಒಟ್ಟು 12 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಯಾವುದಾದರೂ 12 ಪ್ರಶ್ನೆಗಳಲ್ಲಿ ನಿಮ್ಮ ಐಚ್ಛಿಕ ಅಂದರೆ ನಿಮಗೆ ಉತ್ತರಿಸಲು ಬಂದಂಥ ಯಾವುದಾದರೂ 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಬೇಕು. ಸೊ ಇಲ್ಲಿ ಏನು 1 ಅಥವಾ 2 ವಾಕ್ಯ ಇರ್ಬೋದು ಅಥವಾ 5-6 ವಾಕ್ಯಗಳು. ಸೊ ನಿಮಗೆ ಏನು ಪ್ರಶ್ನೆ ಇರ್ತದೆ ಆ ಒಂದು ಪ್ರಶ್ನೆಯನ್ನು ಸರಿಯಾಗಿ ನೋಡಿ ಗಮನದಲ್ಲಿಟ್ಟುಕೊಂಡು ನೀವು ಉತ್ತರವನ್ನು ಬರೆಯಬೇಕಾಗ್ತದೆ. ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಸೊ ಒಟ್ಟು 10 ಪ್ರಶ್ನೆಗಳ ಆನ್ಸರ್ ಮಾಡಬೇಕು. ಸೊ ಒಟ್ಟು ಟೋಟಲ್ 20 ಅಂಕಗಳನ್ನು ನೀವು ಸೆಕ್ಷನ್ ಎದಲ್ಲಿ ನೋಡಬಹುದು. ಸೊ ಈ ಒಂದು 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಲಿಕ್ಕೆ ನೀವು ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಒಟ್ಟು 30 ನಿಮಿಷಗಳನ್ನು ಮೀಸಲಿಡಬೇಕು. ಸೊ ಇದನ್ನು ನೀವು ಮನೆಯೊಳಗೆ ಪ್ರಾಕ್ಟೀಸ್ ಮಾಡಬೇಕು. ಸೊ 30 ಗಂಟೆಯಲ್ಲಿ ಈ ಒಂದು 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿಯಾಗಿ ಸೆಕ್ಷನ್ ಬಿ ದಲ್ಲಿ ನೋಡ್ತಾ ಇದ್ದೀವಿ. ಸೆಕ್ಷನ್ ಬಿ ದಲ್ಲಿ ಇಲ್ಲಿ ಒಟ್ಟು ನಾವು ನಿಮಗೆ 5 ಪ್ರಶ್ನೆಗಳನ್ನು ಕೇಳ್ತೀವಿ. ಈ 5 ಪ್ರಶ್ನೆಗಳಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಬೇಕು. ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ 5 ಅಂಕಗಳು, ಒಟ್ಟು 15 ಅಂಕಗಳನ್ನು ಇದು ಒಳಗೊಂಡಿದೆ.
ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ ನೀವು ಎಷ್ಟು ಸಮಯವನ್ನು ಕೊಡಬೇಕಂದ್ರೆ 15 ನಿಮಿಷ. ಸೊ 3 ಪ್ರಶ್ನೆಗಳಿಗೆ ಒಟ್ಟು 45 ನಿಮಿಷಗಳನ್ನು ನೀವು ತೆಗೆದುಕೊಳ್ಳಬೇಕು. ಸೊ ಹೀಗಾಗಿ ಮನೆಯಲ್ಲಿ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಕ್ವಶನ್ ಪೇಪರ್ ತಗೊಂಡು ಮಾಡೆಲ್ನ ತಗೊಂಡು ಆ ಪ್ರಕಾರ ನೀವು ಏನು ಮಾಡಬಹುದು, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ 45 ನಿಮಿಷಗಳಲ್ಲಿ. ಸೊ ಇಲ್ಲಿ ನಿಮ್ಮ ಪ್ರಶ್ನೆ ನೋಡಬೇಕು ಸರಿಯಾಗಿ. ಪ್ರಾಬ್ಲಮ್ ಇದ್ದರೆ ಅಷ್ಟಕ್ಕೆ ಅದು ಮೀಸಲಾಗಿರ್ತದೆ, ಅದೇ ರೀತಿಯಾಗಿ ಸೀಮಿತಗೊಂಡಿರ್ತದೆ. ಅದೇ ರೀತಿಯಾಗಿ ಈ ಒಂದು ಥಿಯರಿಗೆ ಸಂಬಂಧಪಟ್ಟಿದ್ದರೆ 1 ರಿಂದ 2 ಪೇಜ್ಗಳವರೆಗೆ ನಿಮ್ಮದು ಉತ್ತರ ಆಗಬೇಕು. ಇನ್ನು ಸೆಕ್ಷನ್ ಸಿ ದಲ್ಲಿ ನೋಡಬಹುದು, ಅಲ್ಲಿ ನಾವು ಒಟ್ಟು ನಿಮಗೆ 4 ಪ್ರಶ್ನೆಗಳನ್ನು ಕೇಳ್ತೀವಿ. ಯಾವುದಾದ್ರೂ 4 ಪ್ರಶ್ನೆಗಳಲ್ಲಿ ಐಚ್ಛಿಕ ನಿಮಗೆ ಬಂದಂತಹ 2 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕು. ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ 15 ಅಂಕಗಳು ಅಂತ ಒಟ್ಟು 30 ಅಂಕಗಳನ್ನು ಇದು ಒಳಗೊಂಡಿದೆ. ಸೊ ಇಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರಿಸಲು ತೆಗೆದುಕೊಳ್ಳಬೇಕಾದ ಸಮಯ 30 ನಿಮಿಷ. ಒಟ್ಟು 2 ಪ್ರಶ್ನೆಗೆ 60 ನಿಮಿಷಗಳನ್ನು ನೀವು ಉತ್ತರಿಸಲಿಕ್ಕೆ ಸಮಯವನ್ನು ಅಲ್ಲಿ ಸೀಮಿತಗೊಳಿಸಬೇಕು. ಅಷ್ಟರೊಳಗೆ ನಿಮ್ಮ ಉತ್ತರಗಳು ಮುಗಿಯಬೇಕು. ಅಂದರೆ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚಿಗೆ. ಅಂದರೆ ಇದು ಎಸ್ಸಿ ಟೈಪ್ ಇರ್ತದೆ, ಒಮ್ಮೊಮ್ಮೆ ಇಲ್ಲಿ ಪ್ರಾಬ್ಲಮ್ ಸಹ ಬರುವುದು, ಮತ್ತು ಥೆರಾಟಿಕಲ್ ಕ್ವೆಶ್ಚನ್ ಇದ್ದಾಗ ಹೆಚ್ಚು ನೀವು ವಿವರಣೆ ಮಾಡಬೇಕಾಗ್ತದೆ. ಆದ್ದರಿಂದ ಇಲ್ಲಿ ನೀವು ಕನಿಷ್ಠ ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಿಮ್ಮ ಉತ್ತರ ಇರಬೇಕಾಗ್ತದೆ. ಎನಾಲಿಟಿಕಲ್ ಅಂದರೆ ವಿವರಣಾತ್ಮಕವಾದಂಥ ಒಂದು ಪ್ರಶ್ನೆ ಇದ್ದರೆ, ಎಸ್ಸಿ ಟೈಪ್ ಇದ್ದರೆ ನೀವು ಅಲ್ಲಿ ನೋಡಬಹುದು ನಿಮ್ಮ ಉತ್ತರ 4 ಪೇಜ್ಗಳಿಂದ 8 ಪೇಜ್ಗಳವರೆಗೂ ಆದರೂ ಒಳ್ಳೆಯದು. ಓಕೆ. ಸೊ ಎಲ್ಲ ಈ ಒಂದು ಸಂಗತಿ ಎಲ್ಲ ಪ್ರತಿಯೊಂದು ಪ್ರಶ್ನೆಗೆ ಅನುಗುಣವಾಗಿ ಏನೇನು ಕೇಳಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ನೀವು ವಿವರಣಾತ್ಮಕವಾಗಿ ಉತ್ತರದಲ್ಲಿ ಬರೆಯಬೇಕು. ಓಕೆ. ಇನ್ನು ಅದೇ ರೀತಿಯಾಗಿ ಸೆಕ್ಷನ್ ಡಿ ದಲ್ಲಿ ನೋಡ್ತಾ ಇದ್ದೀವಿ. ಸೆಕ್ಷನ್ ಡಿ ಯಲ್ಲಿ ನಾವು ನಿಮಗೆ 2 ಇದು ಕಡ್ಡಾಯವಾಗಿರ್ತದೆ, ಕಡ್ಡಾಯವಾಗಿ ಇದನ್ನು ನೀವು ಆನ್ಸರ್ ಮಾಡಲೇಬೇಕು. ಸೊ ಇಲ್ಲಿ 2 ಪ್ರಶ್ನೆಗಳಿರ್ತವೆ, ಒಂದು ಕಡ್ಡಾಯ ಇರ್ತದೆ, ಅದಕ್ಕೆ ಮತ್ತೊಂದು ಐಚ್ಛಿಕ ಇರ್ತದೆ. ಅಂದರೆ ಅಥವಾ ಯಾವುದಾದ್ರೂ ಒಂದನ್ನು ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಬಂದರೂ ಬರಬಹುದು, ಅಥವಾ ಇನ್ನೊಂದು ಥಿಯರಿ ಅಥವಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯೂ ಸಹ ಇರಬಹುದು. ಸೊ ಇಲ್ಲಿ 2ರಲ್ಲಿ ಯಾವುದಾದ್ರೂ ನೀವು ಒಂದನ್ನು ಮಾತ್ರ ಆನ್ಸರ್ ಮಾಡಬೇಕು. ಇಲ್ಲಿ ಐಚ್ಛಿಕ ಇರ್ತದೆ, ಒಂದೇ ಪ್ರಶ್ನೆ ಇರ್ತದೆ, ಅದಕ್ಕೆ ನಾವು ಐಚ್ಛಿಕವಾದಂಥ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಸೊ ಅಲ್ಲಿ ಯಾವುದು ನಿಮಗೆ ಸರಿಯಾಗಿ ಆನ್ಸರ್ ಮಾಡಲಿಕ್ಕೆ ಉತ್ತರಿಸಲಿಕ್ಕೆ ಬರ್ತದೆ ಅದನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಂಡು ಉತ್ತರಿಸಬೇಕು. ಸೊ ಇಲ್ಲಿ 15 ಅಂಕಗಳನ್ನು ನೀವು ನೋಡಬಹುದು, ಅಂದರೆ 15 ಮಾರ್ಕ್ಸ್ ಅನ್ನು ಇದು ಒಳಗೊಂಡಿರ್ತದೆ. ಸೊ ಈ ರೀತಿಯಾಗಿ ಇದು ಈ ಉತ್ತರವನ್ನು ಬರೆಯಲಿಕ್ಕೆ ನೀವು 30 ನಿಮಿಷಗಳ ಸಮಯವನ್ನು ಸೀಮಿತಗೊಳಿಸಬೇಕು. 30 ನಿಮಿಷಗಳಲ್ಲಿಯೇ ಮುಗಿಯುವ ಹಾಗೆ ಪ್ರಯತ್ನವನ್ನು ಮಾಡಬೇಕು. ಓಕೆ. ಸೊ ಈ ರೀತಿಯಾಗಿ 2 ಗಂಟೆ 45 ನಿಮಿಷದಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಸೊ ಕೊನೆಯದಾಗಿ ಉಳಿತದ 15 ನಿಮಿಷ. 3 ಗಂಟೆಯಲ್ಲಿ 2 ಗಂಟೆ 45 ನಿಮಿಷ ಹೋದಾಗ ಉಳಿದ ಎಷ್ಟು 15 ನಿಮಿಷ. 15 ನಿಮಿಷದಲ್ಲಿ ನೀವು ಫೈನಲ್ ಚೆಕ್ ಮತ್ತು ಕರೆಕ್ಷನ್ಗಳನ್ನು ಮಾಡಬೇಕು. ಸೊ ಏನೇನು ಸ್ಟಾರ್ಟಿಂಗಿಂದ ಹಿಡಿದು ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಗಮನಿಸಿಕೊಂಡು ಏನೇನು ಕರೆಕ್ಷನ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡಿಕೊಳ್ಬೇಕು. ಪೇಜ್ ನಂಬರ್ ಸರಿಯಾಗಿ ಹಾಕಿದಲ್ಲಿ ನೋಡಬೇಕು. ಪ್ರತಿಯೊಂದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲವನ್ನು ಗಮನಿಸಿ ಏನಾದರೂ ಕರೆಕ್ಷನ್ ಇದ್ದರೆ ಮಾಡಿಕೊಂಡು ಮುಂದೆ ನೀವು ಅದಕ್ಕೆ 15 ನಿಮಿಷ ಸಮಯವನ್ನು ಸೀಮಿತಗೊಳಿಸಬೇಕು. ಅಷ್ಟರಲ್ಲಿ ಒಂದು 3 ಗಂಟೆ ಮುಗಿದು ಹೋಗ್ತದೆ. ಸೊ ಹೀಗಾಗಿ ಒಟ್ಟು 3 ಗಂಟೆಗಳ ಒಂದು ಪತ್ರಿಕೆ ಇದು. ಓಕೆ. ಸೊ ಒಟ್ಟು 80 ಅಂಕಗಳಿಗೆ 3 ಗಂಟೆಯ ಒಂದು ನಿಮ್ಮ ಸೆಮಿಸ್ಟರ್ ಪರೀಕ್ಷೆ ಇರ್ತದೆ. ಆದ್ದರಿಂದ ಸರಿಯಾಗಿ ನೀವು ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಮನೆಯಲ್ಲಿ ಪ್ರಯತ್ನ ಮಾಡಬೇಕು, ಉತ್ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಇದಕ್ಕೆ ಸಮಗ್ರವಾದ ಒಂದು ಮಾಹಿತಿನ ಹೆಚ್ಚಿನ ಒಂದು ವಿವರಾತ್ಮಕ ನಾವು ಮುಂದೆ ಈ ಒಂದು ಆಫ್ಲೈನ್ ಅಂದರೆ ಕಾಲೇಜಿಗೆ ಬಂದಾಗ ನಿಮ್ಮ ಮುಖಾಮುಖಿಯಾಗಿಯೂ ಸಹ ನಾವು ನಿಮಗೆ ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಂಡು ಇದರ ಬಗ್ಗೆ ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಇಚ್ಛೆ ಪಡ್ತೀನಿ, ಮತ್ತು ನೀವು ಸಹ ಇದರ ಬಗ್ಗೆ ಕುತೂಹಲ ಇರ್ತೀರಿ. ಓಕೆ. ಸೊ ಇನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡಬಹುದು ಆಂತರಿಕ ಅಂಕಗಳು. ಸೊ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್. ಸೊ ಇಲ್ಲಿ ಆಂತರಿಕ ಅಂಕಗಳಿಗೆ ಒಟ್ಟು ಎಷ್ಟು ಸಮಯ ಇರ್ತದೆ ಅಂದರೆ 1 ಗಂಟೆಯಲ್ಲಿ ಸಮಯ ಇರ್ತದೆ. ಒಟ್ಟು ನಾವು ಇಲ್ಲಿ 3 ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀವಿ. 3 ಪ್ರಶ್ನೆಯಲ್ಲಿ ಯಾವುದಾದರೂ ಈ ಒಂದು 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮಾಡಬೇಕು. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನು ಉತ್ತರ ಮಾಡಲಿಕ್ಕೆ ನೀವು ತೆಗೆದುಕೊಳ್ಳಬೇಕಾದಂತಹ ಸಮಯ 30 ನಿಮಿಷ, ಮತ್ತೊಂದು ಪ್ರಶ್ನೆಗೆ 30 ನಿಮಿಷ. ಸೊ ಈ ರೀತಿಯಾಗಿ 1 ಗಂಟೆಯ ಸಮಯ. ಅದರಲ್ಲಿ ನೀವು ಕ್ರಾಸ್ ವೆರಿಫಿಕೇಶನ್ ಚೆಕಿಂಗ್ ಮಾಡ್ಕೋಬೇಕು, ಸರಿಯಾಗಿ ಬರೆದಿಲ್ಲ ಎಲ್ಲವನ್ನು ನೀವು ಅಲ್ಲಿ ಪರಿಶೀಲಿಸಿ ಈ 1 ಗಂಟೆಯೊಳಗೆ ಅದನ್ನು ಮುಗಿಸಬೇಕು. ಅಂದರೆ 3 ಪ್ರಶ್ನೆಯಲ್ಲಿ ಯಾವುದಾದ್ರೂ ನಿಮಗೆ ಬಂದಂತಹ 2 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕು. ಇನ್ನು ಅದೇ ರೀತಿಯಾಗಿ ಈ ಒಂದು 20 ಅಂಕಗಳ ಈ ಒಂದು ಆಂತರಿಕ ಪರೀಕ್ಷೆ ಇದು ಮೊದಲನೆಯ ಆಂತರಿಕ ಪರೀಕ್ಷೆ ಫಸ್ಟ್ ಇಂಟರ್ನಲ್ ಟೆಸ್ಟ್ ಅಂತ ಇರ್ತದೆ, ಮತ್ತು ಅದೇ ರೀತಿಯಾಗಿ ಎರಡನೇದ್ದು ಸೆಕೆಂಡ್ ಇಂಟರ್ನಲ್ ಟೆಸ್ಟ್ ಅಂತ ಇರ್ತದೆ. ಸೊ ಈಗ ನೀವು ನೋಡಬಹುದು
ಈ ಒಂದು ಫಸ್ಟ್ ಟೆಸ್ಟ್ ಇದು 20 ಅಂಕಗಳ ಪರೀಕ್ಷೆ, 1 ಗಂಟೆಗೆ 20 ಅಂಕಗಳ ಒಂದು ಪರೀಕ್ಷೆ ಇರ್ತದೆ. ಸೊ ಇದನ್ನ ನಾವು 4ಕ್ಕೆ ಅಂದ್ರೆ ರೆಡ್ಯೂಸ್ ಮಾಡ್ತೀವಿ. ಅಂದ್ರೆ 4 ಪ್ರಪೋಸ್ಟೆಟ್ಗೆ ಯಾರಿಗೆ 20 ಬೀಳ್ತದೆ ಅವರು 4 ಅಂಕಗಳನ್ನು ತೆಗೆದುಕೊಳ್ತಾರೆ. ಸೊ ಅದೇ ರೀತಿಯಾಗಿ ಕಡಿಮೆ ತಗೊಂಡವರು ಈ ಒಂದು ಪ್ರಪೋರ್ಷನೇಟದಲ್ಲಿ ಅವರು ಅಂಕಗಳನ್ನು ಪಡಿತಾರೆ. ಅಂದ್ರೆ ಮೊದಲನೇ ಟೆಸ್ಟ್ 20ಕ್ಕೆ ಇದ್ರೆ ಅದನ್ನು ನಾವು 4ಕ್ಕೆ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಎರಡನೇ ಟೆಸ್ಟ್ ನೋಡ್ತಾ ಇದೀವಿ. ಎರಡನೇ ಟೆಸ್ಟ್ ಇದು 20 ಅಂಕಗಳನ್ನು ಒಳಗೊಂಡಿರ್ತದೆ. 1 ಗಂಟೆಯ ಸಮಯದಲ್ಲಿರ್ತದೆ. ಕ್ವಶನ್ ಸಹ ಅದೇ ಮಾದರಿಯಲ್ಲಿ ಇರ್ತದೆ. 3 ಪ್ರಶ್ನೆ ಕೇಳಲಾಗ್ತದೆ. ಯಾವುದಾದ್ರೂ 3 ಪ್ರಶ್ನೆಗಳಲ್ಲಿ ನೀವು ನಮಗೆ ಬಂದಂತಹ 2 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಇಲ್ಲಿಯೂ ಸಹ ಪ್ರತಿ ಪ್ರಶ್ನೆಗೆ ಅರ್ಧ ಗಂಟೆ ಸಮಯವನ್ನು ನೀಡಬೇಕು. ಒಟ್ಟು 1 ಗಂಟೆಯಲ್ಲಿ 2 ಪ್ರಶ್ನೆಗಳನ್ನು ಮುಗಿಸಬೇಕು. ಎಲ್ಲವೂ ಚೆಕ್ ವೆರಿಫಿಕೇಶನ್ ಮಾಡಿ ಸರಿಯಾಗಿ ಆಗಿದೆ ಇಲ್ಲೂ ಎಲ್ಲ ಆನ್ಸರ್ಗಳನ್ನು ಸರಿಯಾಗಿ ಆನ್ಸರ್ ಮಾಡಿರಲಿಲ್ಲ ಏನಾದರೂ ಕರೆಕ್ಷನ್ ಇದ್ದರೆ ಮಾಡಿಕೊಂಡು ಸೊ 1 ಗಂಟೆಯಲ್ಲಿ ನೀವು ಇದನ್ನು ಮುಗಿಸಬೇಕು. ಸೊ ಈ ರೀತಿಯಾಗಿ ಮೊದಲನೆಯ ಒಂದು ಆಂತರಿಕ ಪರೀಕ್ಷೆ ಫಸ್ಟ್ ಇಂಟರ್ನಲ್ ಟೆಸ್ಟ್ ಇದು 4 ಅಂಕಗಳು. ಅದೇ ರೀತಿಯಾಗಿ ಎರಡನೆಯ ಆಂತರಿಕ ಪರೀಕ್ಷೆ ಸೆಕೆಂಡ್ ಇಂಟರ್ನಲ್ ಟೆಸ್ಟ್ ಇದು 10 ಅಂಕಗಳಿಗೆ ನಾವು ಇದನ್ನು ಮೀಸಲಿಟ್ಟು ಓಕೆ 10 ಅಂಕಗಳನ್ನು ಇದು ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ನೋಡಬಹುದು ಅಟೆಂಡೆನ್ಸ್ ಹಾಜರಾತಿ. ಈಗ ಆನ್ಲೈನ್ ಈ ಒಂದು ಏನು ಕ್ಲಾಸ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ, ನಿಮಗೆ ಆನ್ಲೈನ್ ವಿಡಿಯೋ ಕ್ಲಾಸ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ, ಯಾವ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ತಾ ಇದ್ದೀವಿ ನಿಮಗೆ ಗೊತ್ತಿದೆ. ಸೊ ಹೀಗಾಗಿ ಈ ಒಂದು ಕೋವಿಡ್-19 ರೆಸ್ಟ್ರಿಕ್ಷನ್ದಿಂದಾಗಿ ಈ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ತರಗತಿಗಳನ್ನು ತೆಗೆದುಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಸೊ ಹೀಗಾಗಿ ನಿಮ್ಮ ಹಾಜರಾತಿಯೂ ಸಹ ಆನ್ಲೈನ್ ಮೂಲಕವೇ ಇರಬೇಕು. ಸೊ ಇಲ್ಲಿ ಒಂದು ಏನು ಇದು ಕೋವಿಡ್ ರೆಸ್ಟ್ರಿಕ್ಷನ್ ಹೋದ ಮೇಲೆ ನೀವು ಮಹಾವಿದ್ಯಾಲಯಕ್ಕೆ ಬರಲು ನಿಮಗೆ ಸೂಚಿಸಿದಾಗ ನೀವು ಮಹಾವಿದ್ಯಾಲಯಕ್ಕೆ ಬರಬೇಕು, ಕಾಲೇಜಿಗೆ ಬರಬೇಕು, ಅಲ್ಲಿಯೂ ಸಹ ನಿಮ್ಮ ಹಾಜರಾತಿ ಕಡ್ಡಾಯವಿರ್ತದೆ. ಸೊ ಹೀಗಾಗಿ ಇಲ್ಲಿ ನಾವು ಹಾಜರಾತಿಗೆ 3 ಅಂಕಗಳನ್ನು ತೆಗೆದುಕೊಡ್ತೇವೆ, ಅಂದರೆ 3 ಅಂಕಗಳನ್ನು ಕೊಡಲಾಗ್ತದೆ. ಸೊ ಹೀಗಾಗಿ ನೀವು ಹೆಚ್ಚಿಗೆ 85%ಗಿಂತ ಹೆಚ್ಚಿನ ಒಂದು ಹಾಜರಾತಿ ಇರುವ ಹಾಗೆ ಪ್ರಯತ್ನವನ್ನು ಮಾಡಬೇಕು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಇದರಲ್ಲಿ ನೋಡಬಹುದು ಅಲ್ಲಿ ಅಸೈನ್ಮೆಂಟ್. ಸೊ ಹೋಮ್ ಅಸೈನ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಹೋಮ್ ಅಸೈನ್ಮೆಂಟ್ ಇದು 3 ಅಂಕಗಳನ್ನು ಒಳಗೊಂಡಿರ್ತದೆ. ಸೊ ಇಲ್ಲಿ ನಾವು 3 ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀವಿ. ಅಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳನ್ನು ನಿಮಗೆ ಕೊಡಲಾಗ್ತದೆ. ಸೊ ಈ ಒಂದು ಹೋಮ್ ಅಸೈನ್ಮೆಂಟ್ ಅನ್ನು ನೀವು ಮನೆಯಲ್ಲಿ ಮಾಡಬೇಕು, ಪ್ರಯತ್ನ ಮಾಡಿ ಸರಿಯಾಗಿ ಉತ್ತರ ಮಾಡಬೇಕು. ಸೊ ಹೀಗಾಗಿ ಇಲ್ಲಿ ಒಂದು ಅಸೈನ್ಮೆಂಟ್ಗೆ 1 ಅಂಕ. ಸೊ ಈ ರೀತಿಯಾಗಿ ಒಂದು ಅಸೈನ್ಮೆಂಟು ಅದು 1 ಅಂಕ ಒಂದು ಪ್ರಶ್ನೆಗೆ. ಇದೇ ರೀತಿಯಾಗಿ 3 ಪ್ರಶ್ನೆ ಇರ್ತಾವೆ. ಸೊ ಇದು 3 ಅಂಕಗಳನ್ನು ಒಳಗೊಂಡಿರ್ತದೆ. ಓಕೆ. ಸೊ ಈ ರೀತಿಯಾಗಿ IA ಮಾರ್ಕ್ಸ್ 20 ಅಂಕಗಳ ಒಂದು ಅಂಕಗಳನ್ನು ಒಳಗೊಂಡಿದೆ. ಇನ್ನು ಮುಂದಿನ ಸ್ಲೈಡ್ನಲ್ಲಿ ನೀವು ನೋಡಬಹುದು ಅಲ್ಲಿ ಈ ಒಂದು ಈ IA ಮಾರ್ಕ್ಸ್ಗಳ ಮುಗಿದ ಮೇಲೆ ನಿಮಗೆ ಇನ್ನೊಂದು ನಾನು ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಸೊ ಈಗ ಈ ಒಂದು ಅಭಿವೃದ್ಧಿಯ ಅರ್ಥಶಾಸ್ತ್ರ. ಸೊ ಈ ಒಂದು ಅಭಿವೃದ್ಧಿಯ ಅರ್ಥಶಾಸ್ತ್ರಕ್ಕೆ ಈ ಒಂದು ಸಂಬಂಧಪಟ್ಟ ಹಾಗೆ ಈಗಾಗಲೇ ನೀವು ಏನು ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡಿರಿ. ನನ್ನ ಪರಿಚಯವೂ ಸಹ ನಿಮಗಿದೆ. ಆದರೂ ಸಹ ಮತ್ತೆ ನಾನು ನಿಮಗೆ ಆನ್ಲೈನ್ನಲ್ಲಿ ನನ್ನ ಒಂದು ಪರಿಚಯವನ್ನು ಹೇಳಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರವನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು, ಯಾವ ಉದ್ದೇಶಗಳನ್ನು ಅದು ಒಳಗೊಂಡಿದೆ ಮತ್ತು ಯಾವ್ಯಾವ ರೀತಿಯ ಒಂದು ಅಧ್ಯಾಯಗಳು ಬರ್ತವೆ ಅನ್ನುವುದನ್ನು ಈ ಒಂದು ಸೆಕೆಂಡ್ ಸ್ಲೈಡ್ನಲ್ಲಿ ನೀವು ಗಮನಿಸಬಹುದು. ಸೊ ಈ ಒಂದು ಸೆಕೆಂಡ್ ಸ್ಲೈಡ್ನಲ್ಲಿ ನೀವು ನೋಡಬಹುದು. ಸೊ ಇಲ್ಲಿ ಸಿಲೆಬಸ್ ಅನ್ನು ಈಗಾಗಲೇ ಹೇಳಿದ್ದೀನಿ. ಒಟ್ಟು 5 ಅಧ್ಯಾಯಗಳು. ಯಾವ್ಯಾವ ರೀತಿಯ ಬುಕ್ಗಳನ್ನು ನೀವು ಅಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಅವನ್ನು ಉಪಯೋಗಿಸಿಕೊಳ್ಳಬೇಕು, ಆಳವಾದ ಅಧ್ಯಯನ ಮಾಡಲಿಕ್ಕೆ ಅವುಗಳನ್ನು ಬಳಸಿಕೊಳ್ಳಬೇಕು. ಸೊ ಈ ಒಂದು ಪಠ್ಯಗಳು ರೆಫರೆನ್ಸ್ ಬುಕ್ಗಳು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಮ್ಮ ಕಾಲೇಜಿನ ಮಹಾವಿದ್ಯಾಲಯದ ಗ್ರಂಥಾಲಯದಲ್ಲಿದ್ದಾವೆ, ಲಭ್ಯ ಇದ್ದಾವೆ. ನೀವು ಏನು ಕೋವಿಡ್ ರೆಸ್ಟ್ರಿಕ್ಷನ್ಗಳು ಹೋದ ನಂತರ ಅಥವಾ ನಿಮಗೆ ಸರ್ಕಾರ ಅನುವು ಮಾಡಿದಾಗ, ಕಾಲೇಜಿಗೆ ಬರಲಿಕ್ಕೆ ಅನುವು ಮಾಡಿದಾಗ ನೀವು ಬಂದ ಮೇಲೆ ನೀವು ಮಹಾವಿದ್ಯಾಲಯದ ಈ ಒಂದು ಗ್ರಂಥಾಲಯಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ನೀವು ಈ ಪಠ್ಯ ಪುಸ್ತಕಗಳನ್ನು, ಈ ರೆಫರೆನ್ಸ್ ಬುಕ್ಗಳನ್ನು ನಿಮ್ಮ ಆ ಅಧ್ಯಯನಕ್ಕೆ ನೋಟ್ಸ್ಗಳಿಗೂ ಸಹ ಉಪಯೋಗ ಮಾಡಿಕೊಳ್ಳಬಹುದು. ಅಲ್ಲದೆ ಇನ್ನೊಂದು ಮುಖ್ಯವಾದ ಒಂದು ವಿಷಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಅರ್ಥಶಾಸ್ತ್ರ ವಿಭಾಗದಲ್ಲಿಯೂ ಸಹ ಗ್ರಂಥಾಲಯ ಇದೆ. ಅರ್ಥಶಾಸ್ತ್ರ ಒಂದು ವಿಭಾಗದ ಈ ಒಂದು ಅಲ್ಲಿಯೂ ಸಹ ಕೆಲವು ರೆಫರೆನ್ಸ್ ಬುಕ್ಗಳು ನಿಮಗೆ ಇಲ್ಲಿ ಸಿಗ್ತಾವೆ. ನಾನು ಹೇಳಿದಂತಹ ಏನು ಕೋಟ್ ಮಾಡಿದ್ದೀನಿ ಆ ಹೇಳಿದಂತಹ ಕೆಲವು ಈ ಒಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿಯೂ ಸಹ ಬುಕ್ಗಳು ನಿಮಗೆ ಸಿಗ್ತಾವೆ. ಸೊ ಅವುಗಳನ್ನು ಸಹ ನೀವು ನಮ್ಮಿಂದ ಪಡೆದುಕೊಳ್ಳಬಹುದು.
ಅಧ್ಯಯನ ಮಾಡಲಿಕ್ಕೆ, ನೋಟ್ಸ್ಗಳನ್ನು ಮಾಡಿಕೊಳ್ಳಲಿಕ್ಕೆ ಅವುಗಳನ್ನು ಉಪಯೋಗ ಮಾಡಿಕೊಳ್ಳಬಹುದು. ಸೊ ಇದೊಂದು 2ನೇ ಸ್ಲೈಡಿನ ಒಂದು ರಿವಿಷನ್ ಆಯಿತು. ಇನ್ನು ಅದೇ ರೀತಿಯಾಗಿ ನೀವು 3ನೇ ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀರಿ, ನಾನು ಏನು ಬಿಟ್ಟಿದ್ದೇನೆ ಅಲ್ಲಿ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಿಲೆಬಸ್ನ ಕಂಟೆಂಟ್ಗಳು ಏನಿದಾವೆ, 5 ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಕಂಟೆಂಟ್ಗಳು ಯಾವ ಯಾವ ರೀತಿಯ ಒಂದು ಸಂಗತಿಗಳನ್ನು ಅದು ಒಳಗೊಂಡಿದೆ, ಘಟಕಗಳನ್ನು ಒಳಗೊಂಡಿದೆ ಅನ್ನೋದನ್ನು ಈ ಒಂದು 3ನೇ ಸ್ಲೈಡ್ನಲ್ಲಿ ನೀವು ಗಮನಿಸಿದ್ದೀರಿ. ಇನ್ನು ಅದೇ ರೀತಿಯಾಗಿ ಸೆಮಿಸ್ಟರ್ ಮತ್ತು ಆಂತರಿಕ ಅಂಕಗಳ ಪರೀಕ್ಷೆ ಕುರಿತು ಹೇಳಿದ್ದೀನಿ. ಸೊ ಇಲ್ಲಿ ಯಾವ ರೀತಿಯಾಗಿ ಸೆಮಿಸ್ಟರ್ ಪರೀಕ್ಷೆಗಳನ್ನು ನಾವು ತೆಗೆದುಕೊಳ್ಳುತ್ತಿದ್ದೀವಿ, ಅದೇ ರೀತಿಯಾಗಿ ಆಂತರಿಕ ಅಂಕಗಳ ಪರೀಕ್ಷೆನ ಯಾವ ರೀತಿಯಾಗಿ, ಸೊ ಇದರ ವಿವರವಾದ ಎಲ್ಲ ರೀತಿಯ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ. ಸೊ ಮುಂದೆ ಕಾಲೇಜು ನಿಮಗೆ ಏನು ಒಂದು ಕೋವಿಡ್ ರೆಸ್ಟ್ರಿಕ್ಷನ್ ಹೋದ ನಂತರ ಏನಾಗ್ತದೆ, ಕಾಲೇಜಿಗೆ ಬಂದ ಮೇಲೆ ನಿಮಗೆ ಮತ್ತೆ ನಾನು ಇದರ ಬಗ್ಗೆ ಇನ್ನೊಂದು ಬಾರಿ ಈ ಒಂದು ಕ್ಲಾಸನ್ನು ಹೆಚ್ಚುವರಿಯಾಗಿಯೂ ಸಹ ತೆಗೆದುಕೊಂಡು ಇದರ ಬಗ್ಗೆ ನಿಮಗೆ ಸಮಗ್ರವಾಗಿ ಯಾವ ರೀತಿಯಾಗಿ ಉತ್ತರ ಮಾಡಬೇಕು ಅನ್ನುವುದನ್ನು ನಿಮಗೆ ಮನದಟ್ಟು ಮಾಡಿಕೊಡ್ತೀನಿ. ಸೊ ಈ ಒಂದು ಸ್ಲೈಡ್ನಲ್ಲಿ ಆಯಿತು. ಇನ್ನು ಅದೇ ರೀತಿಯಾಗಿ ಆಂತರಿಕ ಅಂಕಗಳು, ಸೊ ಇದನ್ನು ಸಹ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ. ಇನ್ನು ಏನಾದರೂ ನಿಮಗೆ ಸಂಶಯಗಳಿದ್ದರೆ ಇದಕ್ಕೆ ಅವತ್ತಿನ ಒಂದು ಆನ್ಲೈನ್ ವಿಡಿಯೋ ಕ್ಲಾಸ್ನಲ್ಲಿ ಏನು ನಿಮಗೆ ಹೆಚ್ಚಿನ ಒಂದು ವಿವರಣಾತ್ಮಕವಾದಂತಹ ಈ ಒಂದು ಅಭಿವೃದ್ಧಿ ಅರ್ಥಶಾಸ್ತ್ರ ಕುರಿತು ಸಿಲೆಬಸ್ ಅನ್ನು ಹೇಳಿದ್ದೀನಿ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವ ಯಾವ ಬುಕ್ಗಳನ್ನು ನೀವು ಅಲ್ಲಿ ಪಠ್ಯಗಳನ್ನು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಬಳಸಿಕೊಳ್ಳಬೇಕು ಅನ್ನೋದರ ಕುರಿತು ಹೇಳಿದ್ದೀನಿ. ಅಲ್ಲದೆ ಈ ಒಂದು ಮತ್ತೊಂದು ಮುಖ್ಯವಾದಂತಹ ಈ ಒಂದು ಸೆಮಿಸ್ಟರ್ ಮತ್ತು ಆಂತರಿಕ ಅಂಕಗಳ ಪರೀಕ್ಷೆ ಕುರಿತು ವಿವರವಾದಂತಹ ಒಂದು ಮಾಹಿತಿಯನ್ನು ಸಹ ನಾನು ನಿಮಗೆ ನೀಡಿದ್ದೀನಿ. ನಿಮಗೆ ಇದನ್ನು ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಬಿಡ್ತೀನಿ. ಸೊ ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ಒಂದು ಯೂಟ್ಯೂಬ್ ಲಿಂಕನ್ನು ಬಿಡಲಾಗ್ತದೆ. ಆ ಯೂಟ್ಯೂಬ್ನಲ್ಲಿ ನೀವು ಲಿಂಕನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗಬೇಕು. ನನ್ನ ಚಾನೆಲ್ ಇರ್ತದೆ ಅಲ್ಲಿ, ಅದು ನನ್ನ ಚಾನೆಲ್ಗೆ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಅಂದರೆ ನಾನು ಏನು ಒಂದು ವಿಡಿಯೋನ ಬಿಡ್ತೀನಿ, ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸೊ ನಿಮಗೆ ನೋಡಿಕೊಳ್ಳಲಿಕ್ಕೆ ಇದು ನಾನು ಬಿಟ್ಟ ತಕ್ಷಣ, ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ಅದು ಸೂಚನೆಯನ್ನು ಕೊಡ್ತದೆ, ನೋಟಿಫಿಕೇಶನ್ ಬರ್ತದೆ. ಸೊ ನಿಮಗೆ ನೋಡಲಿಕ್ಕೆ ಈಸಿ ಆಗ್ತದೆ. ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಆಗಬೇಕು. ಅಲ್ಲಿ ಈ ಒಂದು ರೆಡ್ ಇದರಲ್ಲಿ ಯೂಟ್ಯೂಬ್ ಲಿಂಕ್ನಲ್ಲಿ ಓಪನ್ ಮಾಡಿದಾಗ ನೀವು ಏನೊಂದು ವಿಡಿಯೋ ಓಪನ್ ಆಗ್ತದೆ, ವಿಡಿಯೋದ ಕೆಳಗಡೆ ಅಲ್ಲಿ ಈ ಒಂದು ಸಬ್ಸ್ಕ್ರೈಬ್ ಅಂತೇಳಿ ರೆಡ್ ಇದರಲ್ಲಿ ವರ್ಡಲ್ಲಿ ಬರ್ತದೆ. ಅದನ್ನು ನೀವು ಒತ್ತಿದರೆ ಅದು ಬ್ಲ್ಯಾಕ್ ಅದಲ್ಲಿ ಕನ್ವರ್ಟ್ ಆಗ್ತದೆ. ಅಂದರೆ ಬ್ಲ್ಯಾಕ್ ಆಯ್ತು ಅಂದ್ರೆ ಏನು, ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ. ಓಕೆ, ಅದು ಅದೇ ರೀತಿಯಾಗಿ ನೀವು ಏನಾದರೂ ಅಲ್ಲಿ ಕಾಮೆಂಟ್ ಬಾಕ್ಸ್ ಇದೆ, ಏನಾದರೂ ನಿಮಗೆ ತಿಳಿಲಿಲ್ಲ ಮಾಡಲಿ ಅಂದರೆ ಕಾಮೆಂಟ್ದಲ್ಲಿಯೂ ಸಹ ನೀವು ನಮಗೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ಆನ್ಲೈನ್ ವಿಡಿಯೋ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಕಾಮೆಂಟ್ನಲ್ಲಿ ನೀವು ನಿಮ್ಮ ಒಂದು ಅದರ ಚಾಟ್ ಬಾಕ್ಸ್ನಲ್ಲಿ ಅಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಓಕೆ, ಎಷ್ಟು ಮೇಲೆ ನಿಮಗೆ ಏನಾದರೂ ಈ ಒಂದು ಸಂಶಯ ಇದ್ದರೆ ಅಥವಾ ಡೌಟ್ಗಳು ನಿಮಗೆ ಇದ್ದರೆ ನೀವು ವಾಟ್ಸಪ್ ಗ್ರೂಪ್ನಲ್ಲಿ ಚಾಟ್ ಮಾಡಬಹುದು, ಅಥವಾ ನೇರವಾಗಿ ನನಗೆ ನನ್ನ ದೂರವಾಣಿ ಅಥವಾ ಈ ಒಂದು ಮೊಬೈಲ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ಸೊ ಈ ಒಂದು ಕೋವಿಡ್-19 ಅಥವಾ ಈ ಒಂದು ಕೊರೋನಾ ವೈರಸ್ ಏನು ಒಂದು ಭೀಕರತೆಯ ಒಂದು ಸೃಷ್ಟಿ ಈಗ ಆಗಿದೆ, ಆದ ಕಾರಣ ನಾವು ಈ ಒಂದು ಕೊರೋನಾ ವೈರಸ್ ಒಂದಿಗೆ ಬಾಳಬೇಕು. ಸೊ ಹೀಗಾಗಿ ಅದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇನ್ನೂ ಆಗಿಲ್ಲ. ಆದ್ದರಿಂದ ಇದರ ಸೋಂಕು ಅತಿ ತೀವ್ರವಾಗಿದೆ. ಆದ್ದರಿಂದ ಎಲ್ಲರೂ ಮನೆಯಲ್ಲಿಯೇ ಇದ್ದು ಸುರಕ್ಷಿತವಾಗಿ ಸೇಫ್ ಆಗಿರಬೇಕು. ಯಾವುದೇ ರೀತಿಯ ಒಂದು ಸೋಂಕಿಗೆ ಒಳಗಾಗದಾಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ಅನಿವಾರ್ಯವಾದರೆ ಹೊರಗಡೆ ಹೋಗುವಂತಹ ಒಂದು ಸಂದರ್ಭ ಒದಗಿ ಬಂದದ್ದೇ ಆದಲ್ಲಿ ಮಾಸ್ಕ್ ಅನ್ನು ಉಪಯೋಗ ಮಾಡಿಕೊಳ್ಳಬೇಕು. ಸ್ಯಾನಿಟೈಸರ್ ಅನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಸೊ ಮುಂತಾದ ಈ ಒಂದು ಏನು ಕೋವಿಡ್ ರೆಸ್ಟ್ರಿಕ್ಷನ್ ಹೇಳಿದಂತಹ ಒಂದು ಸೂಚನೆಗಳನ್ನು ನೀವು ಪಾಲನೆ ಮಾಡಬೇಕು. ಆದ್ದರಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಸರಿಯಾಗಿ ನೀವು ಅಧ್ಯಯನ ಮಾಡಿರಿ. ಸೊ ಈಗ ಪ್ರಾರಂಭದ ಒಂದು ವಿಡಿಯೋ ಇದ್ದುದರಿಂದ ನಿಮಗೆ ಎಲ್ಲ ಒಂದು ಸಮಗ್ರವಾದಂತಹ ಒಂದು ಮಾಹಿತಿಯನ್ನು ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಈಗ ಮುಂದಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾನು ನೇರವಾಗಿ ನನಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಅಧ್ಯಾಯ ಏನಿದೆ, ಆ ಒಂದು 5 ಅಧ್ಯಾಯದಲ್ಲಿ ನನಗೆ ಸಂಬಂಧಪಟ್ಟ ಒಂದು ಅಧ್ಯಾಯ, ಅದರಿಂದ ಪ್ರಾರಂಭದಿಂದ ನಿಮಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿಯಾಗ್ತೀನಿ. ನಿಮಗೆ ಮುಂದಿನ ವಿಡಿಯೋ ಆದಷ್ಟು ಬೇಗ ನಾನು ನಿಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ಲಿಂಕನ್ನು ಕಳಿಸಿಕೊಡ್ತೀನಿ. ಅದನ್ನು ಸಹ ನೀವು ನೋಡಿ ಅದನ್ನು ಹಾಜರಾತಿಯನ್ನು ನೀವು ಕಡ್ಡಾಯವಾಗಿ ಆನ್ಲೈನ್ ವಿಡಿಯೋದಲ್ಲಿ ಹಾಕಲೇಬೇಕು. ಸೊ ಹೀಗಾಗಿ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು. ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು. ಮತ್ತು ಅಲ್ಲಿ ಲೈಕ್ ಮತ್ತು ಅಂತಿದೆ, ಮತ್ತು ಅದೇ ರೀತಿಯಾಗಿ ಕಾಮೆಂಟ್ ಬಾಕ್ಸ್ ಇದೆ, ಅವುಗಳನ್ನು ಸಹ ನೀವು ಉಪಯೋಗ ಮಾಡಿಕೊಳ್ಳಬೇಕು.
ಸೊ ಇಲ್ಲಿ ಥಂಬ್ ಇರ್ತದೆ, ಹಿಂಗೆ ಮೇಲ್ಗಡೆ ಥಂಬ್ ಇದ್ರೆ ಅದು ನೀವು ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸನ್ನು ಹೆಚ್ಚು ಇಷ್ಟಪಟ್ಟಿದ್ದೀರಿ ಅಂತೇಳಿ. ಅದೇ ರೀತಿಯಾಗಿ ಥಂಬ್ ಈ ಒಂದು ಹೆಬ್ಬಟ್ಟು ಕೆಳಗಡೆ ಬಂದಿರೋಂಥ ಒಂದು ಅಲ್ಲಿ ಐಕಾನ್ ಇರ್ತದೆ, ಆ ಚಿಹ್ನೆ ಇರ್ತದೆ, ಅದೇ ನಿಮಗೆ ಆನ್ಲೈನ್ ವಿಡಿಯೋ ಕ್ಲಾಸ್ ನಿಮಗೆ ಸರಿಯಾಗಿ ಇದಾಗಿಲ್ಲ ಅಥವಾ ನೀವು ಅದನ್ನು ಇಷ್ಟಪಟ್ಟಿಲ್ಲ ಅಂತ ಅಲ್ಲಿ ಸೂಚನೆ ನೀಡ್ತದೆ. ಆದ್ದರಿಂದ ನೀವು ಅಲ್ಲಿ ಲೈಕ್ ಡಿಸ್ಲೈಕ್ ಥಂಬ್ ಮೇಲ್ಗಡೆ ಇದ್ರೆ ಅದು ಇಷ್ಟಪಟ್ಟಿದ್ದೀರಿ, ಅದೇ ರೀತಿಯಾಗಿ ಥಂಬ್ ಕೆಳಗಡೆ ಇದ್ರೆ ಅದು ಇಷ್ಟ ಆಗಿಲ್ಲ ಅಥವಾ ನಿಮಗೆ ತಿಳಿದಿಲ್ಲ ಅಂತ ಸೂಚನೆ ನೀಡುತ್ತದೆ. ಆದ್ದರಿಂದ ಯಾವುದೇ ರೀತಿಯ ಡೌಟ್ಗಳಿದ್ದಲ್ಲಿ ಮಾಡಿದ್ದಲ್ಲಿ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ನೀವು ನನಗೆ ನೇರವಾಗಿ ಅಲ್ಲಿ ಚಾಟ್ ಬಾಕ್ಸ್ನಲ್ಲಿ ನೀವು ನನಗೆ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಪ್ರಶ್ನೆಗಳನ್ನು ಟೈಪ್ ಮಾಡಿ ಕಳಿಸಬಹುದು. ಸೊ ಹೀಗಾಗಿ ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸ್ ನಿಮಗೆ ಎಲ್ಲ ಸಮಗ್ರವಾದಂಥ ಒಂದು ಮಾಹಿತಿಯ ಮೂಲಕ ನಿಮಗೆ ಎಲ್ಲ ಒಂದು ಮಾಹಿತಿ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಹೇಳುತ್ತಾ ಈ ಒಂದು ಇವತ್ತಿನ ಆನ್ಲೈನ್ ವಿಡಿಯೋ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಶುಭ ಮುಂಜಾನೆಗಳು. ಎಲ್ಲರಿಗೂ ನಮಸ್ಕಾರ.